ವಿಶ್ವಾಮಿತ್ರ ಮತ್ತು ವಶಿಷ್ಠರ ಮಹಾ ಸಂಘರ್ಷದ ಕಥೆಯಲ್ಲಿ ತೆರೆಮರೆಯಲ್ಲಿಯೇ ಉಳಿದು ಎಲ್ಲವನ್ನು ಮೌನವಾಗಿ ಸಹಿಸಿದ ಇನ್ನೊಂದು ದೈವಿಕ ಶಕ್ತಿ ಇತ್ತು. ಅದೇ ಮಹಾ ಸಾಧ್ವಿ ಅರುಂಧತಿ. ಒಂದೇ ದಿನದಲ್ಲಿ 100 ಮಕ್ಕಳನ್ನು ಕಳೆದುಕೊಂಡ ಆ ತಾಯಿಯ ದುಃಖವನ್ನು ಊಹಿಸಲು ಸಾಧ್ಯವೇ? ಸ್ವತಃ ವಶಿಷ್ಠರೇ ದುಃಖದ ಸಾಗರದಲ್ಲಿ ಕುಸಿದು ಹೋದಾಗ ಅವರಿಗೆ ಧೈರ್ಯ ತುಂಬಿ ಧರ್ಮದ ದಾರಿಯಲ್ಲಿ ಸ್ಥಿರವಾಗಿ ನಿಲ್ಲಿಸಿದ್ದು ಇದೇ ಮಹಾತಾಯಿ. ಅವಳ ಸಹನೆಯೇ ವಶಿಷ್ಠರ ಶಕ್ತಿಯಾಗಿತ್ತು. ಅವಳ ಹಿರಿಮೆ ಇರುವುದು ಅವಳ ನೋವನ್ನು ಸಹಿಸಿಕೊಂಡಿದ್ದರಲ್ಲಿ ಮಾತ್ರವಲ್ಲ, ಅವಳ ಕ್ಷಮಾಗುಣದಲ್ಲಿ. ತನ್ನ 100 ಮಕ್ಕಳನ್ನು ಕೊಂದವನೇ ವರ್ಷಗಳ ನಂತರ ಬ್ರಹ್ಮರ್ಷಿಯಾಗಿ ಮನೆಯ ಬಾಗಿಲಿಗೆ ಬಂದಾಗ ಅವಳು ಶಾಪ ಹಾಕಲಿಲ್ಲ. ಬದಲಿಗೆ ತಾಯಿಯ ಪ್ರೀತಿಯಿಂದ ಅವನಿಗೆ ಅನ್ನ ಬಡಿಸಿದಳು. ಆ ಒಂದು ತುತ್ತು ಅನ್ನ ಯುಗಗಳ ದ್ವೇಷವನ್ನು ಅಳಿಸಿ ಹಾಕಿತು. ಸೇಡಿನ ಕತೆಗೆ ಕ್ಷಮೆಯ ಮಂಗಳವನ್ನು ಹಾಡಿತು. ಅವಳ ಈ ಅಚಲವಾದ ಪಾತಿವ್ರತ್ಯ ಮತ್ತು ಕ್ಷಮಾಗುಣವೇ ಹಿಂದೂ ವಿವಾಹ ಪದ್ಧತಿಯಲ್ಲಿ ಅವಳಿಗೆ ದೇವತೆಗಳಿಗಿಂತ ಶ್ರೇಷ್ಠ ಸ್ಥಾನವನ್ನು ನೀಡಿತು. ಇಂದಿಗೂ ಸಪ್ತಪದಿಯ ನಂತರ ವಧುವರರಿಗೆ ಆಕಾಶದಲ್ಲಿ ಅರುಂಧತಿಯ ನಕ್ಷತ್ರವನ್ನು ತೋರಿಸಲಾಗುತ್ತದೆ. ಏಕೆಂದರೆ ಅವರ ದಾಂಪತ್ಯವು ಅರುಂಧತಿಯಂತೆ ಅಚಲವಾಗಿರಲಿ, ಕ್ಷಮೆ, ಸಹನೆ ಮತ್ತು ಪ್ರೀತಿಯಿಂದ ಬೆಳಗಲಿ ಎಂಬುದೇ ಅದರ ಹಿಂದಿನ ಆಶಯ.